ಶ್ರೀರಾಘವೇಂದ್ರನಿರ್ದಿಷ್ಟಂ ಮಧ್ವರೂಪನಿದರ್ಶಕಂ ವಿದ್ಯಾಮಾನ್ಯಾಪ್ತಸದ್ವಿದ್ಯಂ ಕೃಷ್ಣತತ್ವೋಪದೇಶಕಂ ಪ್ರೀಣಯಂತಂ ಚತುರ್ಬಾಹುಂ ವಿಶ್ವಂ ಕಾಲೀಯಮರ್ದನಂ ವಂದೇ ಕೃಪಾತಪಃ ಪೂರ್ಣಂ ಸ್ವರೂಪೋದ್ಧಾರಕಂ ಮಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೂರ್ಣಾನಂದ ಸುಖೋದ್ಭಾಸಿ ಮಂದಸ್ಮಿತಮಧೀಶಿತುಃ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪದಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗೆ ಅಭಿನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿ ಯತಿಗಳ ನೀಕ ಕಾನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆನು ಅನವರತ ಅಂತ ಈ ಶ್ಲೋಕದಲ್ಲಿ ಜಗನ್ನಾಥದಾಸರು ಇಂದ್ರನೇ ಮೊದಲಾದಂತಹ ಸಕಲ ದೇವತೆಗಳು ಹಾಗೂ ಋಷಿಗಳು, ಪಿತೃಗಳು, ಗಂಧರ್ವರು, ರಾಜರು ಹಾಗೂ ಪದ್ಮನಾಭ ತೀರ್ಥರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ದಾಮೋದರ ರೂಪಿ ಪರಮಾತ್ಮನ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಭಗವಂತನ ದಾಸವರ್ಗ ಏನಿದೆ ಅದಕ್ಕೆ ಯಾವಾಗಲೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಈ ಶ್ಲೋಕದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಪಾಕಶಾಸನ ಅಂತ ಒಂದು ಶಬ್ದ ಪ್ರಯೋಗ ಇದೆ. ಪಾಕಶಾಸನ ಅಂತಂದರೆ ಇಂದ್ರ, ಅಂದರೆ ಪಾಕ ಅಂತ ಒಬ್ಬ ರಾಕ್ಷಸ, ಅಂದರೆ ಸಮುದ್ರ ಮಥನದ ನಂತರದ ಕಾಲದಲ್ಲಿ ಪಾಕ ಎಂಬಂತಹ ಒಂದು ರಾಕ್ಷಸ ದೇವದಾನವರ ಯುದ್ಧದಲ್ಲಿ ಆ ಒಂದು ಸಂದರ್ಭದಲ್ಲಿ ಇಂದ್ರನಿಗೆ ಒಂದು ಶರಪಂಜರವನ್ನು, ಶರ ಅಂದರೆ ಬಾಣಗಳ ಒಂದು ಪಂಜರ, ಕೇಜ್ ಥರ ಮಾಡಿ ಅದರಲ್ಲಿ ಅವನನ್ನು ಬಂಧಿತನನ್ನಾಗಿ ಮಾಡಿರ್ತಾನೆ. ಅವರು ಒಬ್ಬ ದೈತ್ಯ. ಆದರೆ ಇಂದ್ರ ತನ್ನ ಪ್ರಚಂಡವಾದಂತಹ ತಾಕತ್ತಿನಿಂದ ಆ ಪಂಜರವನ್ನು ಒಡೆದು, ಅಂದರೆ ಅದರ ಭೇದನೆ ಮಾಡಿಕೊಂಡು ತಾನು ಹೊರಗಡೆ ಹೋಗಿ, ಅಂದರೆ ಆ ಬಂಧನದಿಂದ ಮುಕ್ತನಾಗಿ ಹೊರಗೆ ಹೋಗಿ ಆ ಪಾಕ ಎಂಬುವಂಥ ಒಂದು ರಾಕ್ಷಸನಿಗೆ ಶಾಸನ, ಅಂದರೆ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಅವನನ್ನು ಸಂಹಾರ ಮಾಡಿ ಅವನು ವಿಜೇತನಾಗ್ತಾನೆ ಅನ್ನುವಂತಹ ವಿಷಯ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಸ್ಪೆಸಿಫಿಕ್ಕಾಗಿ ಪಾಕಶಾಸನ ಅಂತ ಶಬ್ದ ಪ್ರಯೋಗ ಯಾಕೆ ಅಂತಂದರೆ, ನಾವು ಕೂಡ ಈ ರೀತಿ ಬಂಧನದಲ್ಲಿರ್ತೇವೆ. ಯಾತಕ್ಕೋಸ್ಕರ ಬಂಧನ ಬರ್ತದೆ ಅಂತಂದರೆ, ಮೂಲ ಎಲ್ಲತಕ್ಕೂ ಪ್ರಾರಬ್ಧವೇ. ಒಟ್ಟು ಅಂತಹ ಒಂದು ನಮಗೆ ಪಂಜರದಲ್ಲಿ ಇದ್ದಂತಹ, ಅಂದರೆ ಬದ್ಧತೆ ಇದ್ದಂತಹ ವಾತಾವರಣದಲ್ಲಿ ಪಾಕಶಾಸನ ಅಂತ ಇಂದ್ರಾದಿ ದೇವತೆಗಳನ್ನು ಚಿಂತನೆ ಮಾಡಿದಾಗ ಆ ಬಂಧನ ಅಥವಾ ಅದಕ್ಕೆ ಕಾರಣವಾದಂತಹ ಏನು ದೋಷ ಇದೆ ಅದು ಪರಿಹಾರ ಆಗ್ತದೆ ಅಂತ. ಮತ್ತೆ ಪಾಕಶಾಸನನೇ ಮೊದಲಾದಂತಹ, ಅಂದರೆ ಇಂದ್ರನೇ ಮೊದಲಾದಂತಹ ಎಲ್ಲ ದೇವತೆಗಳಿಗೂ ಕೂಡ ಅಭಿನಮಿಪೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಭಿನಮಿಸುವುದು ಅಂತಂದರೆ ಅಭಿತಃ, ಅಂದರೆ ನಾವೇನು ಮಾಡಬೇಕು, ಅವರನ್ನೆಲ್ಲ ಚಿಂತನೆ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಅವರನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡಿದಾಗ ಅವರು ನಮ್ಮ ಆಲೋಚನದಲ್ಲಿ, ಅಂದರೆ ಮನಸ್ಸಿನ ಕಣ್ಣಿನ ಮುಂದೆ ಬಂದು ನಿಲ್ಲಬೇಕು. ಮತ್ತು ನಾವು ಆ ತತ್ವಾಭಿಮಾನಿ ದೇವತೆಗಳು ಎಲ್ಲ ದೇವತೆಗಳಿಗೆ ನಾವು ನಮಸ್ಕಾರಗಳನ್ನು ಮಾನಸಿಕವಾಗಿ ಸಲ್ಲಿಸ್ತಾ ನಾವು ಚಿಂತನೆ ಮಾಡಬೇಕು ಅವರಿಗೆ ಅಂತ, ಅದನ್ನು ಅಭಿನಮಿಪೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ನಂತರದಲ್ಲಿ ಯಾರಿಗೆ ಅಂತಂದರೆ ಋಷಿಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಋಷಜ್ಞಾನೇ ಅಂತ ಧಾತು. ಋಷಿಗಳು ಅಂತಂದರೆ ಜ್ಞಾನ ಸ್ವರೂಪಿಗಳು ಅಂತ ಅರ್ಥ. ಹಾಗಾಗಿ ಅಂದರೆ ಜ್ಞಾನಪೂರ್ಣರು ಅಂತ ಅರ್ಥ. ಅಂತಹ ಜ್ಞಾನಿಗಳು ಮುಂದಿನ ಸಂಧಿಗಳಲ್ಲಿ ಜಗನ್ನಾಥದಾಸರು ಈ ದಿವೌಕಸರು, ಅಂದರೆ ಈ ಎಲ್ಲ ದೇವತೆಗಳದ್ದು ವಿಸ್ತೃತವಾದಂತಹ ತಾರತಮ್ಯ ಪುರಸ್ಸರವಾಗಿ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇನ್ನು ಋಷಿಗಳದ್ದು ಕೂಡ ವಿಶ್ವಾಮಿತ್ರರು, ವಸಿಷ್ಠರು, ಹೀಗೆ ದಿಗ್ಗಜ ಋಷಿಗಳ ಚಿಂತನೆಯನ್ನು ಮುಂದೆ ಕೊಡಲಿಕ್ಕಿದ್ದಾರೆ. ಇಲ್ಲಿ ಕನ್ಸೈಸ್ ಮಾಡಿ ಮಂಗಳಾಚರಣೆಯಲ್ಲಿ ಒಟ್ಟಿಗೆ ಇವರಿಗೆಲ್ಲ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಪಿತೃಗಳಿಗೆ ಅಂತ, ಪಿತೃಗಳ ಪಾತ್ರವೂ ಕೂಡ ಮಹತ್ತರವಾದ್ದು ನಮ್ಮ ಜೀವನದಲ್ಲಿ. ಎಷ್ಟೋ ಬಾರಿ ತುಂಬ ಜನ ಈಗಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಕ್ಲೇಶ, ವಾಸ್ತುವಿನ ದೋಷ ಅಥವಾ ಪಿತೃಗಳ ದೋಷ ಅಂತ ಪ್ರತಿಯೊಬ್ಬರ
ಬಗ್ಗೆಯೂ ತಿಳಿದು ಬರುವಂತಹ ವಿಷಯ. ಜಾತಕ ಹಿಡಿದುಕೊಂಡು ಹೋದರೆ ಇದನ್ನೇ ಹೇಳ್ತಾರೆ ಜ್ಯೋತಿಷ್ಕರು. ಅಥವಾ ಯಾವುದೋ ಒಂದು ರೀತಿಯ ಕ್ಲೇಶ, ಭಿನ್ನಾಭಿಪ್ರಾಯ ಎಲ್ಲ ಮನೆಯಲ್ಲಿ ಕಾಣ್ತಾ ಇರ್ತದೆ. ಇದಕ್ಕೆ ಮೂಲ ಕಾರಣ ಆ ಪಿತೃಗಳಿಗೆ ಸಲ್ಲಬೇಕಾದ್ದನ್ನು ಸಲ್ಲಿಸದೇ ಇದ್ದರೆ ಇಂತಹ ಸಂದರ್ಭಗಳು ಬರ್ತದೆ. ಮೊದಲನೆಯದಾಗಿ ನಮಗೆ ಇರುವಂತಹದ್ದು ಅಜ್ಞಾನ. ಏನು ಅಂತಂದರೆ ಶ್ರಾದ್ದಾದಿಗಳನ್ನು ಸರಿಯಾಗಿ ಮಾಡುವುದಿಲ್ಲ, ಅಥವಾ ಮತ್ತೆ ಮಾಡಿದ ಮೇಲೂ ಕೂಡ ಷಣ್ಣವತಿ ಅಂತ ಇದೆ, 96 ರೀತಿಯ ಪಿತೃಗಳಿಗೆ ಸಲ್ಲಿಸಬೇಕಾದಂತಹ ನಮ್ಮ ಕರ್ತವ್ಯಗಳಿದ್ದಾವೆ. ಸುಮ್ಮನೆ ಏನೋ ನಾವು ಹುಟ್ಟುಬಿಟ್ಟಿರುವುದು ಅಂತ ಅಲ್ಲ, ಲಿಂಕ್ ಉಂಟು. ಹಾಗಾಗಿ ಆ ಪಿತೃಗಳ ಒಂದು ಆರಾಧನೆ ಅನ್ನುವಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಅದನ್ನು ಮಾಡದೇ ಇರುವುದು ಅದಕ್ಕೆ ಎಕ್ಸ್ಕ್ಯೂಸೇ ಇಲ್ಲ. ಹಾಗಾಗಿ ನಾವು ಆ ಜ್ಞಾನಿಗಳಿದ್ದಾರೆ, ಪಂಡಿತರಿದ್ದಾರೆ, ಆ ಒಳ್ಳೊಳ್ಳೆ ಋತ್ವಿಕರು ನಮಗೆ ಹತ್ತಿರದಲ್ಲೇ ಪೂಜ್ಯ ಯತಿಕುಲ ಚಕ್ರವರ್ತಿಗಳು ದೊಡ್ಡ ಅನುಗ್ರಹ ಮಾಡಿಕೊಟ್ಟು ಈ ವಿದ್ಯಾಪೀಠಗಳನ್ನು ಕೊಟ್ಟಿದ್ದಾರೆ. ಅಂತಹ ವಿದ್ಯಾಪೀಠದಲ್ಲಿ ಹೋಗಿ ನಮಗೆ ಒಂದ ಮನೆಯಲ್ಲಿ ಮಾಡಲಿಕ್ಕಾಗದೇ ಇದ್ರೂ ಕೂಡ ಅಂತಹ ವಿದ್ಯಾಪೀಠ ನಮಗೆಲ್ಲ ಒಂದು ಆಶ್ರಯ ತಾಣವಾಗಿದೆ. ಅಲ್ಲಿ ಹೋಗಿ ಏನನ್ನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡು ಬರಬೇಕು. ಅಂದರೆ ಕೆಲವದೆಲ್ಲ ಹೇಗೆ ಅಂದರೆ 2 ನಿಮಿಷದ ಒಂದು ತಿಲ ತರ್ಪಣ ಅಥವಾ ನೀರಿನ ತರ್ಪಣ, ಇಷ್ಟೇ 2 ನಿಮಿಷ ಅಮಾವಾಸ್ಯಾದಿ ಕಾಲಗಳಲ್ಲಿ ಮಾಡುವಂಥದ್ದಿದ್ದಾವೆ. ಇನ್ನು ಕೆಲವುದು ಹೋಗಿ ಅಲ್ಲಿ ತಿಳಿಸಿದರೆ ಅವರು ಮಾಡಿಸಿಕೊಡ್ತಾರೆ. ಒಂದು 2 ನಿಮಿಷ ನಾವು ಆಯಾ ದಿನಗಳಲ್ಲಿ ಹೋಗಿ ನಾವು ಅದನ್ನು ಯಾಕಂದರೆ ನಮ್ಮ ತಂದೆ ತಾಯಿಗಳಿರ್ಬಹುದು, ಅವರ ತಂದೆ ತಾಯಿಗಳಿರ್ಬಹುದು, ಅಲ್ಲಿಯ ಗೋತ್ರ ಪ್ರವರ್ತಕರ ತನಕ ನಮಗೆ ಲಿಂಕ್ ಉಂಟು. ಅವರೆಲ್ಲ ನಮಗೆ ಎಷ್ಟು ಅನುಗ್ರಹಗಳನ್ನು ಮಾಡಿರ್ತಾರೆ. ನಾವು ಸಣ್ಣಂದಿಲಿರುವಾಗಿರಬಹುದು, ಕಣ್ಣೆದುರಿಗೆ ಕಾಣುವಂತಹ ತಂದೆ ತಾಯಂದಿರು, ಅವರನ್ನು ನೋಡಿಕೊಂಡಂತಹ ಅವರ ತಂದೆ ತಾಯಿಗಳು. ಹಾಗಾಗಿ ಒಬ್ಬ ಗಂಡು ಮಗ ಅಂತ ಹುಟ್ಟಿದ್ರೆ ಬಹಳ ಕರ್ತವ್ಯಗಳು ಇದ್ದಾವೆ. ಅದನ್ನೆಲ್ಲ ಈಗ ಉದಾಹರಣೆಯ ಮೂಲಕ ಇದನ್ನು ತಿಳಿದುಕೊಳ್ಳುವುದು ಅಂತಂದರೆ, ಈಗ ಉದಾಹರಣೆಗೆ ಏನೋ ಒಂದು ಜ್ವರ ಬಂದಿದೆ ಅಂತ ಇಟ್ಟುಕೊಳ್ಳೋಣ. ನಮಗೆ ವಾದಿರಾಜರ ಹಾಗೆ ತಾಕತ್ತುಂಟ? ಅಥವಾ ಈಗಿನ ಜ್ಞಾನಿಗಳೇ ನಾವು ನೋಡ್ತೇವೆ, ಜ್ವರ ಬಂದರೆ ಯಾರೂ ಟ್ಯಾಬ್ಲೆಟ್ ಏನು ತಗೊಳ್ಳೋದಿಲ್ಲ, ಅವರು ತಮ್ಮ ತಪೋಶಕ್ತಿಯಿಂದ ನಿಗ್ರಹ ಮಾಡ್ತಾರೆ. ನಮಗಷ್ಟು ತಾಕತ್ತುಂಟ? ಇಲ್ಲ. ಏನು ಮಾಡಬೇಕು ನಾವು? ಒಬ್ಬ ಒಳ್ಳೆಯ ವೈದ್ಯನನ್ನು ಸಂಪರ್ಕಿಸಿ ಅವನು ಪ್ರಿಸ್ಕ್ರೈಬ್ ಮಾಡಿದಂತಹ ಮೆಡಿಸಿನ್ನನ್ನು ಅಲ್ಲಿ ಮಾತ್ರ ನಾವು ಬಾಯಿ ಮುಚ್ಚಿಕೊಂಡು ಆಚೆ ಈಚೆ ಮಾತಾಡದೆ ಭಾರೀ ಭಕ್ತರ ಹಾಗೆ ತಗೊಂಡು ಬಂದು ಅದನ್ನು ಏನು 5 ದಿನನೋ 6 ದಿನನೋ ಹಣ ಖರ್ಚು ಮಾಡಿ ನಾವು ತಗೊಳ್ತೇವೆ. ಆದರೆ ಇದು ನಮ್ಮ ಮೂಲ. ಈ ದೋಷದಿಂದಾಗಿಯೇ ನಾವು ಕೆಲವು ಅನುಭವಿಸ್ತೇವೆ. ಇದಕ್ಕೂ ಕೂಡ ನಾವು ಹೇಗೆ ವೈದ್ಯರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋತೇವೆ, ಅದೇ ರೀತಿಯಲ್ಲಿ ನಾವು ಹೋಗಿ ಒಳ್ಳೆಯ ಯಾರು ತಜ್ಞರಿದ್ದಾರೆ, ನಮ್ಮ ಭವರೋಗಕ್ಕೆ ತಜ್ಞರು ಕೆಲವರಿದ್ದಾರೆ, ಅಂತಹವರ ಹತ್ರ ಹೋಗಿ ನಾವು ಅದನ್ನು ವಿಶ್ಲೇಷಣೆ ಮಾಡಿ ಸೂಕ್ತ ಪರಿಹಾರಗಳನ್ನೆಲ್ಲ ಅದಕ್ಕೆ ಬೇಕಾದ್ದನ್ನು ನಾವು ಮಾಡ್ತಾ, ಅದರಿಂದ ಏನಾಗತ್ತೆ ಅಂತಂದರೆ ನಾವು ಅನುಭವಿಸುವಂತಹದ್ದು ನಮಗೆ ಕಡಿಮೆ ಆಗಿಬಿಡುತ್ತದೆ. ಒಳ್ಳೊಳ್ಳೆ ಚಿಕ್ಕ ಚಿಕ್ಕ ಪರಿಹಾರಗಳು ಕೊಡ್ತಾರೆ. ಕೆಲವು ಮಂತ್ರ ಜಪಗಳನ್ನು ನಾವು ಮಾಡಬಹುದು, ಇಲ್ಲ ಅವರೇ ನಮ್ಮ ಪರವಾಗಿ ಮಾಡಿಕೊಡ್ತಾರೆ. ಇಂಥವರೆಲ್ಲ ಇರುವಾಗ ನಾವು ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿರುವಂಥದ್ದು. ಟ್ರೀಟ್ಮೆಂಟ್ ಅತ್ಯಗತ್ಯವಾಗಿದೆ. ಯಾಕಂದರೆ ನಾವು ರಾಯರ ಹಾಗೆ ಸಮಾಧಿ ಅವಸ್ಥೆಯನ್ನು ಮೀರಿದವರು ಅಂತಾದರೆ ಇದನ್ನೆಲ್ಲ ಮಾಡುವ ಅಗತ್ಯ ಇಲ್ಲ. ಆದರೆ ಅಗತ್ಯ ಇಲ್ಲ ಅಂದರೆ ಅವರೆಲ್ಲ ಮಾಡಿರ್ತಾರೆ. ಆದರೆ ನಮಗೆ ಈಗ ಅಗತ್ಯ ಉಂಟು. ನಾವು ಕನಿಷ್ಠ ಪಕ್ಷ ನಮ್ಮ ಒಳಿತಿಗೆ, ನಂತರ ನಮ್ಮ ಮುಂದಿನ ಪೀಳಿಗೆಯ ಒಳಿತಿಗೂ ಕೂಡ ಈ ಎಲ್ಲ ಇದು ಏನು ಅಂತಂದರೆ ನೇರ ನಮ್ಮ ಪಿತೃಗಳು ಮಾತ್ರ ಅಲ್ಲ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಒಂದು ಪರಿವಾರದಲ್ಲಿ ಎಲ್ಲೋ ಯಾವುದೋ ದೋಷ ಆಗಿದ್ದರೆ ಆ ಪಿತೃಗಳ ಶಾಪಗಳು ಇರ್ತಾವೆ. ಇದು ಹೆದರಿಸಿದ್ದಲ್ಲ, ಈ ದೋಷ ಉಂಟು, ಪರಿಹಾರ ಮಾಡಿಕೊಳ್ಳಿ ಅನ್ನುವಂತಹ ವಿಷಯ ಇದೆ. ಅಲ್ಲ, ಯಾಕೆ ಇದೆಲ್ಲ ಬರ್ತದೆ ಅಂತಂದರೆ ಋಣ. 5 ರೀತಿಯ ಋಣಗಳಿದ್ದಾವೆ. ಇದು ಮುಂದಿನದ್ದನ್ನು ನೋಡಿಬಿಡೋಣ. ಪಿತೃಗಳಿಗೆ, ಗಂಧರ್ವರಿಗೆ, ಕ್ಷಿತಿಪರಿಗೆ ಅಂತ ಹೇಳ್ತಾ ಇದ್ದಾರೆ. ಗಂಧರ್ವರು ಅಂತಂದರೆ ನಮಗೆ ಒಂದು ಉದಾಹರಣೆ ಕೊಡೋದು ಅಂತಾದರೆ,
ಶಾಸ್ತ್ರ ಎಲ್ಲ ತಿಳಿಯುವುದು ನಮಗೆ ಸ್ವಲ್ಪ ಜಟಿಲ. ಆದರೆ ಒಂದು ವಿದ್ಯಾಭೂಷಣರ ಒಂದು ಹಾಡಿದಂತಹ ಒಂದು ದಾಸರ ಪದ ಕೇಳಿಬಿಟ್ರೆ ನಮಗೆ ಅರ್ಥ ಆಗತ್ತೋ ಬಿಡತ್ತೋ ಅದು ನಂತರದ್ದು. ಆದರೆ ಅದನ್ನು ಕೇಳಿಬಿಟ್ರೇ ನಮಗೆ ಭಾರೀ ಒಂದು ರೀತಿಯ ನೆಮ್ಮದಿ ಸಿಗ್ತದೆ. ಯಾಕೆ? ಆ ಶಬ್ದಗಳಲ್ಲಿ ಆ ದಾಸವರೇಣ್ಯರು ತಮ್ಮ ತಪಸ್ಸನ್ನು ತುಂಬಿಸಿಟ್ಟಿದ್ದಾರೆ. ಅದು ಕೇವಲ ಕೇಳುವುದು ಮಾತ್ರದಿಂದ, ಆ ತಾಳಬದ್ಧವಾಗಿ, ತಾಳಕ್ಕೂ ಔಚಿತ್ಯ ಇದೆ. ಕೇವಲ ಕೇಳಿದ್ರಿಂದ ಮಾತ್ರ ನಮಗೆ ಒಳಗೆ ಹೋಗಿ ಆ ಪಾಪ, ಅಷ್ಟಕ್ಕೆ ಸಂಬಂಧಪಟ್ಟಂತಹ ಪಾಪವನ್ನು ಕಿತ್ತು ಹೊರಗೆ ಹಾಕುವ ತಾಕತ್ತುಂಟಂತೆ ಆ ದಾಸರ ಪದಗಳಿಗೆ. ಹಾಗಾಗಿ ನಾವು ಅವರಿಂದ ಎಷ್ಟು ನಾವು ಪಡೆದುಕೊಂಡಿದ್ದೇವೆ. ಇನ್ನು ಕ್ಷಿತಿಪರು ಅಂತ, ಕ್ಷಿತಿ ಅಂತಂದರೆ ಭೂಮಿ ಅಂತ, ಅಂದರೆ ಪಾಲಕ ಅಂತ, ಅಂದರೆ ಚಕ್ರವರ್ತಿಗಳು, ರಾಜರು ಅಂತ ಅರ್ಥ. ಇಂತಹ ರಾಜರಿಂದಲೂ ನಾವು ಉಪಕೃತರಾಗಿದ್ದೇವೆ. ಯಾಕಂದರೆ ಒಂದು ಕಾಲದಲ್ಲಿ ನಮಗೆ ಕೇವಲ ನೀರಿತ್ತಂತೆ. ಕೇವಲ ನೀರಿದ್ದಾಗ ಸ್ವಯಂಭುವ ಮನು ಅವನು ಹೋಗಿ ಪ್ರಾರ್ಥನೆ ಮಾಡಿದಾಗ ಆ ಭೂಮಿಯನ್ನು ಎತ್ತಿ ಮೇಲೆ ಕೊಡ್ತಾನಂತೆ ಭಗವಂತ. ಈಗ ನಾವು ಏನು ನಿಂತಿದ್ದೇವೆ ಇದೆಲ್ಲ ಅವರ ಒಂದು ಅನುಗ್ರಹ. ಮತ್ತೆ ಇನ್ನು ನಂತರದ ಕಾಲದಲ್ಲಿ ಜನಕ ರಾಜ, ಎಂಥ ಮಹಾರಾಜ, ದಶರಥ ರಾಜ, ರಾಮನನ್ನು ಪಡೆದವ, ಅದಿತಿ ಕಶ್ಯಪರು ಭೂಮಿಗೆ ಬೇರೆ ಬೇರೆ ರಾಜರಾಗಿ ಅವತಾರ ಮಾಡಿಕೊಂಡು ಬಂದು ಬೇರೆ ಬೇರೆ ಕಾಲದಲ್ಲಿ ವಾಮನರೂಪಿ ಪರಮಾತ್ಮನೋ ಅಥವಾ ಸಾಕ್ಷಾತ್ ಶ್ರೀ ಕೃಷ್ಣನೋ ಹೀಗೆ ಬೇರೆ ಬೇರೆ ಅವತಾರಗಳನ್ನು ತಗೊಂಡು ಬಂದಿದ್ದಾರೆ. ಕಪಿಲನಾಮಕ ಪರಮಾತ್ಮ, ಆ ದೇವಹೂತಿ, ಕರ್ದಮ ಪ್ರಜಾಪತಿಗಳು, ಇವರೆಲ್ಲರ ಕತೆ ನಾವು ಶ್ರೀಮದ್ ಭಾಗವತದಲ್ಲಿ ಕೇಳ್ತೇವೆ. ಮತ್ತೆ ಹಾಗೆ ಬರುವಾಗ ಪೃಥು ಚಕ್ರವರ್ತಿ, ಆ ಪೃಥು ಹೇಗೆ ಅಂತ ಕೇಳಿದರೆ ಅವನ ಕಾಲದಲ್ಲಿ ಅವನು ಭೂಮಿಯನ್ನು ಗೋರೂಪದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಭೂಮಿಯ ಕೆಚ್ಚಲಿನಿಂದ ಭೂಮಿ ಗೋರೂಪ ತಾಳಿತಂತೆ. ಅವಳ ಏನು ಬೇಕಾದರೂ ತಗೋ ಅಂತ ಹೇಳಿ ಆ ಸಮೃದ್ಧಿಯನ್ನು ಕೊಟ್ಟಿತಂತೆ ಆ ಪೃಥ್ವಿಗೆ. ಆ ಪೃಥು ಅದರಿಂದಲೇ ಇದಕ್ಕೆ ಪೃಥಿವಿ ಅಂತ ಆಯಿತು. ಅಂದರೆ ಆ ಪೃಥು ಆ ಭೂಮಿಯನ್ನು ದೋಹನ ಮಾಡಿ ಈ ಎಲ್ಲ ಸಮೃದ್ಧಿ ನಾವು ಏನು ಅನುಭವಿಸ್ತಾ ಇದ್ದೇವೆ ಇದು ಪೃಥುವಿನ ಋಣ ಇದೆ ನಮಗೆ. ನಂತರದಲ್ಲಿ ಇನ್ನು ಕೆಲವು ರಾಜರು, ಅಂಬರೀಷ ಮಹಾರಾಜನಂಥ ದೊಡ್ಡ ರಾಜರು ಏಕಾದಶ್ಯಾದಿ ವ್ರತಗಳನ್ನು, ವ್ರತನೇ ಪ್ರಿಯವಾಗಿ ಉಳ್ಳವಾವ ಅಂತಹ ದೊಡ್ಡ ದೊಡ್ಡ ರಾಜರು, ಪರೀಕ್ಷಿತ್, ಇನ್ನು ಉಳಿದದ್ದು ನಮಗೆ ಗೊತ್ತು, ಪಾಂಡರಾಜ, ಧೃತರಾಷ್ಟ್ರ, ಇವರೆಲ್ಲ ಇದ್ದರು. ಅಂದರೆ ಅತಿರಥ ಮಹಾರಥರು, ದಿಗ್ಗಜರು, ಇವರೆಲ್ಲ ಆಳಿದಂತಹ ಭೂಮಿ ಭರತ ಚಕ್ರವರ್ತಿ. ಇದಕ್ಕೆ ಹೆಸರೇ ಭಾರತ ಅಂತ ಹೇಳ್ತಾರೆ. ಭರತ ಚಕ್ರವರ್ತಿ ಅವನಿಗೆ ಎಷ್ಟು ವೇಲರಿತ್ತು ಅಂತಂದರೆ ಸಿಂಹದ ಜೊತೆ ಜಗಳಾಡಿ ಆ ಸಿಂಹದ ಬಾಯನ್ನು ತೆಗೆದು ಅದರಲ್ಲಿ ಹಲ್ಲೆಷ್ಟುಂಟು ಅಂತ ಎಣಿಸ್ತಾ ಇದ್ನಂತೆ. ಒಂದು ಕಿಲೋನ, ಅಂದರೆ ಆಟದ ಸಾಮಾನಿನ ಹಾಗೆ. ಸಿಂಹ ಎಲ್ಲೋ ಗರ್ಜನೆ ಮಾಡಿದರೆ ನಾವೆಲ್ಲೋ ಓಡಿ ಹೋಗ್ತೇವೆ. ಆ ಕೇಜಲ್ಲಿದ್ದ ಸಿಂಹವನ್ನು ನಾವು ಆ ಕೇಜ್ಡ್ ವ್ಯಾನಲ್ಲಿ ಹೋಗಿ ಗನ್ಮೆನ್ ಇಟ್ಟುಕೊಂಡು ಹೋಗಿ ದೂರದಿಂದ ನೋಡಿಕೊಂಡು ಬರುವವರು ನಾವು. ಅಂದರೆ ಎಂತಹ ಚಕ್ರವರ್ತಿಗಳಿಂದ ಆಳಲ್ಪಟ್ಟಂತಹ ದೇಶ ಇದು ಭಾರತ ದೇಶ ಅಂತ. ನಾವು ಫಾರಿನ್ಗೆ ಹೋಗ್ತೇವೆ ಅಂತ ಭಾರಿ ಹೆಗ್ಗಳಿಕೆ ಹೇಳ್ಕೊಳ್ಳೋರನ್ನು ನೋಡಿದರೆ ಒಮ್ಮೆ ಮತ್ತೆ ಪುನರಾಲೋಚನೆ ಮಾಡಬೇಕು ಅಂತ ತೋರ್ತದೆ. ಭಾರೀ ದೊಡ್ಡ ಸಂಪತ್ತು ಭರಿತವಾದಂತಹ ದೇಶ ನಮ್ಮ ಈ ಭರತಖಂಡ. ಹಾಗಾಗಿ ಇಂತಹ ರಾಜರಿದ್ದಾರೆ, ಇಂತಹ ಋಷಿಮುನಿಗಳು. ಅಲ್ಲ, ಇವರೆಲ್ಲ ಇದ್ದಾರೆ, ಹೌದು, ನಾವು ಯಾಕೆ ಇವರನ್ನೆಲ್ಲ ನೆನೆಸಬೇಕು ಅಂತ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ, ಶಾಸ್ತ್ರದಲ್ಲಿ ಹೇಳ್ತಾರೆ ಶಾಸ್ತ್ರಕಾರರು. ದೇವಋಣ, ಋಷಿಋಣ, ಪಿತೃಋಣ, ಮನುಷ್ಯಋಣ, ಭೂತಋಣ ಅನ್ನುವಂತಹ 5 ರೀತಿಯ ಋಣಗಳಿದ್ದಾವಂತೆ. ಅಂದರೆ ಋಣ ಶಬ್ದಕ್ಕೇನರ್ಥ ಅಂತ ಕೇಳಿದರೆ, ಅವರಿಂದ ನಾವು ಏನನ್ನೋ ಪಡೆದುಕೊಂಡಿದ್ದೇವೆ, ಏನನ್ನೋ ಅಲ್ಲ, ಎಲ್ಲವನ್ನೂ ಪಡೆದುಕೊಳ್ತಾ ಇದ್ದೇವೆ. ದೇವತೆಗಳಿಂದ, ದೇವತೆಗಳು ಮಳೆ ಸುರಿಸಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ. ಎಲ್ಲ ಸೋಮೋಭೂತ್ವ ರಸಾನಲಹ, ಎಲ್ಲ ನಾವು ಔಷಧಿ ಇರಬಹುದು, ಎಲ್ಲ ತತ್ವಗಳು ಕೂಡ ನಾವು ಈಗ ಒಂದು ಬದುಕಿದ್ದೇವೆ ಅಂತಂದರೆ ಇಷ್ಟು ದೇವತೆಗಳ ಋಣಕ್ಕೆ ಒಳಗಾಗಿದ್ದೇವೆ. ಇನ್ನು ಋಷಿಗಳು, ಇವರೆಲ್ಲ ಗೋತ್ರ ಪ್ರವರ್ತಕ ಋಷಿಗಳು, ವಿಶ್ವಾಮಿತ್ರಾದಿ ಆ ಸ್ಫುರಣೆ,
ಈ ವೇದಗಳೆಲ್ಲ ಋಷಿಗಳ ಮನಸ್ಸಿನಲ್ಲಿ ಸ್ಫುರಣೆ ಆಯಿತು ಅಂತ ಹೇಳ್ತಾರೆ. ಅದು ಅನೂಜಾನವಾಗಿ ಬಂದಿದೆ, ಅಂದರೆ ಪರಂಪರೆಯಲ್ಲಿ, ಅಂದರೆ ಜ್ಞಾನವನ್ನು ಕೊಟ್ಟಂಥವರು ಅಂತ. ವೇದವ್ಯಾಸೋ ಋಷಿ. ನಾವು ಏನೇ ಓದಬೇಕಾದರೂ ಕೂಡ ಅಸ್ಯ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಮಹಾಮಂತ್ರಸ್ಯ ಅಂತ ಹೇಳಿದ್ರೆ ವೇದವ್ಯಾಸೋ ಋಷಿ. ವೇದವ್ಯಾಸ ದೇವರು ಋಷಿಗಳಾಗಿ, ಅಂದರೆ ಅವರು ಸಾಕ್ಷಾತ್ ಭಗವಂತ, ಆದರೂ ಕೂಡ ಅವರು ಜ್ಞಾನವನ್ನು ಕೊಟ್ಟಿದ್ದಾರೆ. ಅದನಂತರದಲ್ಲಿ ಭೀಷ್ಮ ಯುಧಿಷ್ಠಿರ ಸಂವಾದೆ ಈ ರೀತಿಯಲ್ಲಿ ಪರಂಪರೆಯಲ್ಲಿ ಬಂದಿದೆ ನಮಗೆ. ಬೇರೆ ವಾಮದೇವ ಋಷಿ, ಹೀಗೆ ಬೇರೆ ಬೇರೆ ಋಷಿಗಳಿಂದ ಮತಂಗ ಋಷಿಗಳು, ಹೀಗೆ ಋಷಿ ಮುನಿಗಳ ಪರಂಪರೆ ನಮ್ಮದು. ಅವರೇನು ಮಾಡಿದ್ದಾರೆ? ಜ್ಞಾನವನ್ನು ದಾನ ಮಾಡಿದ್ದಾರೆ. ಹಾಗಾಗಿ ನಾವು ಈಗ ಏನು ಪ್ರಸ್ತುತ ಜಗನ್ನಾಥದಾಸರು ಒಬ್ಬರು ಋಷಿಗಳೇ. ಅವರು ತಾವು ತಿಳಿದಂತಹದ್ದನ್ನು ನಮಗೆ ಒಂದು ಈಸಿ ಮಾಡಿಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಅವರ ಋಣ ಇದೆ. ಹೀಗೆ ಋಣಗಳು, ಪಿತೃಋಣ, ಇದು ಕೂಡ ನಮಗೆ, ನಾನು ಈಗ ಪ್ರಸ್ತುತ ಈಗ ಸ್ವಲ್ಪ ಸಮಯದ ಮುಂಚೆ ಹೇಳಿದ ಹಾಗೆ ಪಿತೃಗಳ ಋಣ ಇರ್ತದೆ. ಅಂದರೆ ಒಂದು ನಮಗೆ ಕಣ್ಣೆದುರಿಗೆ ಕಂಡಂತಹ ಅಪ್ಪನೋ ಅಮ್ಮನೋ ಏನೋ, ಆದರೆ ಆ ಪಿತೃ ದೇವತೆಗಳು ಅಂತಿದ್ದಾರೆ. ಇವರು ಏನು ಅಂತಂದರೆ ಅವರು ಹೇಗೆ ಅಂತಂದರೆ ಕೃತಜ್ಞತೆ. ಇಡೀ ಒಂದು ಶಾಸ್ತ್ರ ಪ್ರಪಂಚದಲ್ಲಿ ಒಂದು ಮಾತು ಹೇಳ್ತಾರೆ, ಬೇರೆ ಎಲ್ಲ ತಪ್ಪಿಗೂ ಕೂಡ ಪ್ರಾಯಶ್ಚಿತ್ತ ಇದೆಯಂತೆ, ಆದರೆ ಕೃತಜ್ಞತೆ ಅಂದರೆ ಒಬ್ಬರು ಮಾಡಿದ ಉಪಕಾರವನ್ನು ಅವರಿಗೆ ಹಿಂದಿರುಗಿಸಬೇಕು. ಆ ಯೋಗ್ಯತೆ ಇಲ್ಲದೇ ಇದ್ದರೆ ಅಟ್ಲೀಸ್ಟ್ ಅದನ್ನು ಎಣಿಸಿಕೊಳ್ಬೇಕು, ಇಂಥವರಿಂದ ನಮಗಿಷ್ಟು ಉಪಕಾರ ಆಗಿದೆ ಅಂತ. ಆ ಕೃತಜ್ಞತೆ ಅಂತೇನಿದೆ, ಅಂದರೆ ಈ ಉಪಕಾರವನ್ನು ನೆನೆಸದೇ ಇರುವಂಥದ್ದು ಅಂತೇನಿದೆ, ಆ ಒಂದು ದೋಷ ಏನಿದೆ ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲಂತೆ ಶಾಸ್ತ್ರದಲ್ಲಿ. ಅಂದರೆ ನಾವು ಯೋಚನೆ ಮಾಡಬೇಕು, ನಮಗೆ ಗೊತ್ತಾ ನಾವು ಎಷ್ಟು ಋಷಿ ಮುನಿಗಳಿಂದ ಉಪಕೃತರಾಗಿದ್ದೇವೆ, ಎಷ್ಟು ದೇವತೆಗಳಿಂದ ಉಪಕೃತರಾಗಿದ್ದೇವೆ, ಎಷ್ಟು ಪಿತೃದೇವತೆಗಳಿಂದ ಎಷ್ಟು ಉಪಕೃತರಾಗಿದ್ದೇವೆ. ಇನ್ನು ಮನುಷ್ಯರು, ಬೇರೆ ಬೇರೆ ಮನುಷ್ಯರಿದ್ದಾರೆ, ಅವರಿಂದರೆಲ್ಲನೂ ಕೂಡ ನಾವು ಉಪಕೃತರಾಗಿದ್ದೇವೆ. ಇನ್ನು ಭೂತಗಳು, ಅಂದರೆ ಈಗ ದನ, ಅದು ಕೊಟ್ಟಂತಹ ಗೋಮಯಾದಿಗಳು, ಹಾಲು ತುಪ್ಪ ಮೊಸರು, ನಾವು ತಾಯಿಯ ಹಾಲನ್ನು ಕುಡಿದದ್ದು 1 ವರ್ಷನೋ ಏನೋ, ತದನಂತರದಲ್ಲಿ ಇಡೀ ಜೀವನ ನಾವು ಗೋವುಗಳಿಂದ ಉಪಕೃತರಾಗಿದ್ದೇವೆ. ಇನ್ನು ಪಾಲಿನೇಷನ್, ಈ ಕಾಗೆ ಇರಬಹುದು, ಗಿಳಿ ಇರಬಹುದು, ಇದು ಒಂದು ಸೀಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಪಾಲಿನೇಷನ್ ಮಾಡಿದ್ರಿಂದ ನಮಗೆ ಇಷ್ಟೆಲ್ಲ ದವಸ ಧಾನ್ಯಗಳು. ಬಟರ್ಫ್ಲೈಯಿಂದ ನಮಗೆ ಎಷ್ಟು ಪಾಲಿನೇಷನ್, ಅಂದರೆ ಭೂತಗಳು, ಈ ಭೂತಗಳಿಂದ ಎಷ್ಟು ಉಪಕೃತರಾಗಿದ್ದೇವೆ. ಇವೆಲ್ಲವೂ ಕೂಡ ನಮಗೆ ಒಂದಾದ ಮೇಲೆ ಒಂದು ಋಣದ ಉಪಾಧಿಯಲ್ಲಿ ಅದು ಬಿಲ್ಡಪ್ ಆಗ್ತಾ 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 ಹೋಗ್ತದೆ. ಅಲ್ಲ, ಯಾವ್ಯಾವ ಬಟರ್ಫ್ಲೈಯನ್ನು ನಾವು ಹುಡ್ಕೊಂಡು ಹೋಗೋದು, ಯಾವ್ಯಾವ ದೇವತೆಗಳನ್ನು ಹುಡ್ಕೊಂಡು ಹೋಗೋದು, ಯಾವ್ಯಾವ ಋಷಿಮುನಿಗಳನ್ನು ಹುಡ್ಕೊಂಡು ಹೋಗೋದು ಅಂತ ಕೇಳಿದರೆ, ಇದಕ್ಕೋಸ್ಕರನೇ ನಮ್ಮ ಶಾಸ್ತ್ರಕಾರರು ಕೆಲವು ವಿಧಿಗಳನ್ನು ಕೊಟ್ಟಿದ್ದಾರೆ. ನಾವು ಪ್ರತಿನಿತ್ಯ ಇಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರಾದಿ ದೇವತೆಗಳನ್ನು ಚಿಂತನೆ ಮಾಡಿ ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗೆ ಅಭಿನಮಿಪೆ. ನಿಮ್ಮ ಕೈಲಿ ಇನ್ನೇನು ಮಾಡಲಿಕ್ಕಾಗಲ್ಲ ಅಂತ ನಮಗೆ ಗೊತ್ತು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಏನು ಮಾಡಿ ಕೊನೆ ಪಕ್ಷ ಯೋಚನೆ ಮಾಡಿಕೊಂಡು ನಮಗಿಷ್ಟೆಲ್ಲ ಉಪಕಾರ ಮಾಡಿದ್ದೀರ ದೇವತೆಗಳೇ ಅಂತ ನಾವು ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಬೇಕಂತೆ. ಇದು ದೇವತೆಗಳಿಗೆ ಸಲ್ಲಿಸಬಹುದಾದಂಥದ್ದು. ಇನ್ನೊಂದು, ನಾ ಹಿಂದೆ ಇದರ ಬಗ್ಗೆ ಹೇಳಿದ್ದೇನೆ, ತತ್ವನ್ಯಾಸ, ಮಾತೃಕಾನ್ಯಾಸ, ತತ್ವಾಭಿಮಾನಿ ದೇವತೆಗಳು, ಅದೆಲ್ಲ ಹೇಳಿದ್ದೇನೆ. ಅದು ಕೂಡ ಮುಂದೆ ನೋಡಲಿಕ್ಕಿದೆ ವಿಸ್ತೃತವಾಗಿ, ಆಗ ತಿಳಿಯೋಣ. ಇನ್ನು ನಂತರದ್ದು ಪಿತೃಗಳು, ಅಲ್ಲ ಋಷಿಗಳು ಅಂತಂದರೆ ಋಷಿಗಳಿಗೆ ನಾವು ಹೇಗೆ ಅವರಿಗೆ ಕೃತಜ್ಞತೆಗಳನ್ನು, ಥ್ಯಾಂಕ್ಸ್ ಗಿವಿಂಗ್ ಹೇಗೆ ಅಂತ ಕೇಳಿದರೆ, ಈ ರೀತಿ ಶಾಸ್ತ್ರ ಅಧ್ಯಯನ ಮಾಡೋದರ ಮೂಲಕ. ಯಾಕಂದರೆ ನಾವು ಅವರಿಗೆ ಬನ್ನಿ ಕೂತ್ಕೊಳ್ಳಿ, ನಾನು ನಿಮಗೆ ಉಪದೇಶ ಮಾಡ್ತೇನೆ ಅಂತ ಹೇಳುವಷ್ಟು ತಾಕತ್ ನಮಗಿಲ್ಲ. ನಾವು ಏನು ಮಾಡಬಹುದು, ಈ ರೀತಿ ಶಾಸ್ತ್ರದ ಅಧ್ಯಯನವನ್ನು ಮಾಡಿ ಮತ್ತೆ ಅದನ್ನು ನೀವೆಲ್ಲ ಕೊಟ್ಟಂತಹ ಜ್ಞಾನ, ಇದರ ಮೂಲಕ ತಮ್ಮ ಅಂತರ್ಯಾಮಿ ಮಧ್ವೇಷಾರ್ಪಿತಮಸ್ತು ಅಂತ ಹೇಳಿದಾಗ ಆ ಋಷಿಮುನಿಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಿದ ಹಾಗೆ ಆಗ್ತದೆ, ಕೃತಜ್ಞರು ಆಗುವುದಿಲ್ಲ.
ಇನ್ನು ಪಿತೃಗಳಿಗೆ ಅಧಿಕಾರಿಗಳು ಅಂದರೆ ಗಂಡು ಮಕ್ಕಳು ಆ ಈಗ ಆಗಲೇ ಹೇಳಿದ ಹಾಗೆ ಪಿತೃಗಳ ಆರಾಧನೆ ಮುಖ್ಯ. ವರ್ಷಕ್ಕೊಂದು ಬಾರಿ ವಾರ್ಷಿಕ ಶ್ರಾದ್ದ ಶ್ರದ್ಧೆಯಿಂದ ಮಾಡಬೇಕು. ಇದು ಕಡ್ಡಾಯ. ಏನೋ ಸಂಕಲ್ಪ ಮಾಡಿಬಿಡ್ತೇನೆ, ಟೈಮ್ ಇಲ್ಲ, ಸುಳ್ಳು. ಟೈಮ್ ಉಂಟು, ಮಾಡಲೇಬೇಕು. ಟೈಮ್ ಇಲ್ಲದೇ ಇದ್ದರೆ ರಜಾ ಹಾಕಿ ಮಾಡಬೇಕು ಅಂತ. ಇದು ವರ್ಷಕ್ಕೊಮ್ಮೆ. ಇನ್ನು ಉಳಿದ ದಿನಗಳು ಇದ್ದಾವೆ. ಅಮಾವಾಸ್ಯೆ, ಸಂಕ್ರಮಣ, ಗ್ರಹಣಾದಿ ಕಾಲಗಳು, ಬೇರೆ ಬೇರೆ ಕಾಲಗಳಿದ್ದಾವೆ. ಅದನ್ನು ಒಳ್ಳೆಯ ಋತ್ವಿಕ್ಗಳಿಂದ ತಿಳಿದುಕೊಂಡು ಅದು ಹೇಗೆ ಕಷ್ಟ ಏನೂ ಇಲ್ಲ. ನಮ್ಮ ಋಷಿಮುನಿಗಳು ಬಹಳ ಸುಲಭದ ವಿಷಯಗಳನ್ನೇ ಕೊಟ್ಟಿರುವಂಥದ್ದು. ಕೆಲವುದನ್ನು ಮನೆಯಲ್ಲಿ ಮಾಡಬೇಕು, ಮನೆಗೆ ಶ್ರೇಯಸ್ಸು. ಇನ್ನು ಕೆಲವುದು ಆಗದೇ ಇದ್ದದ್ದನ್ನು ಪಂಡಿತರ ಸಮ್ಮುಖದಲ್ಲಿ ವಿದ್ಯಾಪೀಠಾದಿಗಳಲ್ಲಿ ಮಾಡತಕ್ಕದ್ದು. ಇದು ಪಿತೃಗಳ ಋಣ ಪರಿಹಾರ. ಇನ್ನು ಮನುಷ್ಯರ ಋಣ ಪರಿಹಾರ ಹೇಗೆ ಅಂತ ಕೇಳಿದರೆ, ನಮಗೆ ನೇರವಾಗಿ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಈ ಕೆಲವು ಸ್ಥಳಗಳಿದ್ದಾವೆ. ವಿದ್ಯಾಪೀಠ, ರಾಯರ ಮಠ, ಇಂಥ ಸ್ಥಳಗಳಲ್ಲೆಲ್ಲ ಅನ್ನದಾನಾದಿಗಳನ್ನು ಅಥವಾ ಬಡಬಗ್ಗರ ಒಂದು ಉದ್ಧಾರ ಮಾಡುವಂತಹ ಕೆಲಸಗಳನ್ನು ಯಾವುದೇ ನಿರೀಕ್ಷೆ ಇಲ್ಲದೆ ಇಂತಹ ಒಂದು ಆರ್ಗನೈಸೇಷನ್ಸ್, ನಿಜವಾಗಿ ನಾವೇ ಮಾಡಬೇಕು. ನಾವು ಮನೆಗೆ ಹುಡುಕಿಕೊಂಡು ಬಂದು ಅಂಥವರನ್ನು ಕರೆದು ಅವರಿಗೆ ಆಶ್ರಯ ಕೊಡುವುದು, ಸಾಧ್ಯ ಸಹಾಯಾದಿಗಳನ್ನು ಮಾಡಬೇಕು. ನಮಗಾಗಲ್ಲ. ಮತ್ತೊಂದು, ಇಂಥದ್ರಲ್ಲಿ ನಮಗೆ ಕಷ್ಟನೂ ಇದೆ. ಯಾಕಂದರೆ ಯಾರು ಪಾತ್ರರು ನಮಗೆ ಗೊತ್ತಾಗಲ್ಲ. ಅದರಿಂದ ಈಗ ಸುಲಭ ಉಪಾಯ ಏನು ಅಂದರೆ, ದೊಡ್ಡವರು ಮಾಡ್ತಾ ಇರ್ತಾರೆ, ಅಲ್ಲಿಗೆ ಹೋಗಿ ನಮ್ಮ ಯಥಾಶಕ್ತಿ ಒಂದು ಕಾಣಿಕೆಯನ್ನು ಸಲ್ಲಿಸಿಬಿಟ್ರೆ ಸರಿ. ಅದು ಮನುಷ್ಯರ ಋಣ ಪರಿಹಾರದಲ್ಲಿ ನಾವು ಸಂಕಲ್ಪ ಮಾಡಬೇಕು. ಮನುಷ್ಯ ಋಣ ಪರಿಹಾರಾರ್ಥಂ ಅಂತ ಸಂಕಲ್ಪ ಮಾಡಿ ನಾವು ಅಂತಹ ಕಾಣಿಕೆಗಳನ್ನು ಸಲ್ಲಿಸಿದರೆ ಅವರು ಅದನ್ನು ವಿನಿಮಯ ಮಾಡ್ತಾರೆ. ಇನ್ನು ಭೂತಋಣ ಅಂತಂದರೆ ಕೆಲವು ನಾವು ನಿಜವಾಗಿ ಗೋವುಗಳನ್ನು ಸಾಕಲಿಕ್ಕಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಗೋಶಾಲೆಗಳನ್ನು ನಡೆಸುವಂತಹ ಬಹಳ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಪ್ರತಿಯೊಂದು ಮಠವೂ ಕೂಡ ಗೋಶಾಲೆ ನಡೆಸ್ತದೆ. ಅಂತಹ ಕಡೆಗಳಿಗೆ ಹೋಗಿ ಅಥವಾ ಅಲ್ಲಿ ಹೋಗಿ ಪಂಡಿತರನ್ನು ಕೇಳ್ಬೋದು, ಭೂತಋಣ ಪರಿಹಾರ ಹೇಗೆ ಅಂತ. ಅದೆಲ್ಲದಕ್ಕೂ ಮುಖ್ಯವಾಗಿ ನಾವು ಮಾನಸಿಕವಾಗಿ ಅಟ್ಲೀಸ್ಟ್ ಪ್ರಾರಂಭ ಮಾಡೋಣ. ನಮ್ಮ ಮನೆಯಲ್ಲಿ ಆಚೆ ಈಚೆ ಇರುವವರಿಗೆ ನಾವು ಮಾನಸಿಕವಾಗಿ ನೋವನ್ನು ಕೊಡುವುದಿಲ್ಲ. ನಮ್ಮ ತಂದೆ ತಾಯಿಗಳು, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಗಂಡ ಅಥವಾ ಅಪ್ಪ ಅಥವಾ ಅತ್ತೆ ಮಾವಾದಿಗಳು, ಈ ರೀತಿ ಬಂಧು ಬಾಂಧವರಿಗೆ ಅಟ್ಲೀಸ್ಟ್ ನಾವು ನೋಯಿಸುವುದಿಲ್ಲ. ಅಹಿಂಸಾ ಪ್ರಥಮ ಪುಷ್ಪಂ ಅಂತ ಹೇಳ್ತಾರೆ. ಒಳ್ಳೆಯ ರೀತಿಯಲ್ಲಿ ನಮ್ಮ ಒಳಗಿನ ಮನಸ್ಸು ಅಂತರಂಗ ಶುದ್ಧಿಯನ್ನು ಮೊದಲು ಮಾಡಿಕೊಳ್ತಾ, ಇನ್ನು ಈ ಋಣಗಳಿದ್ದುಕೊಂಡು ಹೋಗಲಿ. ಏನೀಗ ಅಂತಂದರೆ ಪ್ರತಿಬಂಧಕ ಆಗ್ತದೆ. ಹೀಗೆ ಕ್ಲೇಶಗಳು, ಈಗ ಇಷ್ಟಿಷ್ಟೇ ಕ್ಲೇಶಗಳು, ಮುಂದೆ ಇನ್ನಷ್ಟು ಕ್ಲೇಶಗಳು. ಈ ಕ್ಲೇಶ ಉಲ್ಪಣ ಆಗ್ತಾ ಹೋಗ್ತದೆ. ಶಾರೀರಿಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಅಥವಾ ವಂಶಾಭಿವೃದ್ಧಿಯ ಸಮಸ್ಯೆಗಳು, ಅಥವಾ ಇನ್ಯಾವುದೋ ಆಚೆ ಈಚೆ ಬೇಡವಾದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ನೆಮ್ಮದಿಯ ಸಮಸ್ಯೆಗಳು. ಇದು ಈಗ ಸ್ವಲ್ಪನೇ ಕಂಡರೂ ಕೂಡ ಮುಂದಿನ ದಿನಗಳು ಉಲ್ಪಣ ಆಗ್ತಾ ಮುಂದಿನ ಪೀಳಿಗೆಗೆ ಇನ್ನಷ್ಟು ಕಷ್ಟಕರವಾದಂತಹ ಪರಿಸ್ಥಿತಿ ಆಗ್ತದೆ. ಇದು ಯಾರೂ ಕೂಡ ನಮ್ಮ ಶಾಸ್ತ್ರಕಾರರು ಹೆದರಿಸುವುದಿಲ್ಲ. ಅವರು ಚಾಯ್ಸ್ ಕೊಟ್ಟಿದ್ದಾರೆ. ನೋಡಿ, ಮೆಡಿಸಿನ್ ತಗೊಳ್ಳಿ, ಇಲ್ಲಾಂದರೆ ಅನುಭವಿಸ್ರಿ. ಅದು ಚಾಯ್ಸ್ ಅದು. ಹಾಗಾಗಿ ಇದು ನಮಗೆ ಬಿಟ್ಟಿದ್ದು. ವಿವೇಕಿಗಳಾದವರು ಪರಿಹಾರಗಳನ್ನು ಮಾಡಿಕೊಳ್ತಾರೆ ಅಂತ. ಇನ್ನು ನಂತರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇದು ಈ 5 ಜನರದ್ದು, ಅಂದರೆ ತತ್ವಸಂಖ್ಯಾನ ಅನ್ನುವಂತಹ ಗ್ರಂಥದಿಂದ ಹೆಕ್ಕಿ ತೆಗೆದಂತಹ ಮಾತುಗಳಿದು. ಜಗನ್ನಾಥದಾಸರ ಮಾತುಗಳು. ಇವುಗಳಿಗೆ ಮೂಲ ಆಚಾರ್ಯ ಮಧ್ವರ ಸರ್ವಮೂಲ ಗ್ರಂಥ ಅಂತ ನಾವು ನೋಡಿದ್ದೇವೆ. ಆಚಾರ್ಯರು ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ. ಇಂಥದ್ದನ್ನು ಮಾಡಬೇಕು, ಇದರಿಂದ ಸಾಧನೆ, ಇಂಥದ್ದನ್ನು ಮಾಡಿದರೆ ಇದರಿಂದ ಮೋಕ್ಷ ಪ್ರಾಪ್ತಿ ಅಂತ. ಅದರಿಂದಲೇ ಹೆಕ್ಕಿ ಕೊಟ್ಟಂತಹದ್ದು ಈ ವಿಷಯಗಳನ್ನು. ಅಂದರೆ ತಾಪತ್ರಯಗಳಿಗೆ ಮೂಲ ಅಂದರೆ ಋಣ,
ತಾಪತ್ರಯದ ರೂಪದಲ್ಲಿ ಬರ್ತದೆ. ಈ 5 ರೀತಿಯ ಋಣಗಳಿದ್ದಾವೆ. ಈ ಋಣಗಳನ್ನು ಪರಿಹಾರ ಮಾಡಲಿಕ್ಕೆ ಶಾಸ್ತ್ರಕಾರರು ಕ್ವೆಶ್ಚನ್ ಮಾತ್ರ ಕೊಟ್ಟಿದ್ದಲ್ಲ, ಆನ್ಸರ್ ಪೇಪರು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಾಬ್ಲಮ್ ಮಾತ್ರ ಕೊಟ್ಟಿದ್ದಲ್ಲ, ಸೊಲ್ಯೂಷನ್ನು ಕೊಟ್ಟಿದ್ದಾರೆ. ಇಂಥ ಪ್ರಾಬ್ಲಮ್, ಇಂಥ ಸೊಲ್ಯೂಷನ್ ಅಂತ. ಮತ್ತು ಸಹಜವಾಗಿ ಕೆಲವುದು ದೈನಂದಿನ ಚಟುವಟಿಕೆಗಳಲ್ಲಿಯೂ ಕೂಡ ನಡೆಸಿಕೊಂಡು ಹೋಗಲಿಕ್ಕೆ ಬರ್ತದೆ. ನಂತರ ಅಂದರೆ ದೇವತೆಗಳ ಈ 5 ಜನರನ್ನು ಚಿಂತನೆ ಮಾಡಬೇಕು. ಆ ಕಮಲನಾಭಾದಿ ಯತಿಗಳ ನೀಗ ಕಾನಮಿಸುವೆನು. ಆ ಕಮಲನಾಭ, ಕಮಲನಾಭ ಅಂತಂದರೆ ಪದ್ಮನಾಭ ಅಂತ ಅರ್ಥ. ಪದ್ಮನಾಭ ತೀರ್ಥರೇ ಮೊದಲಾದ ಜ್ಞಾನಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವರು ಪದ್ಮನಾಭ ತೀರ್ಥರನ್ನು ಯಾಕೆ ತಗೊಂಡ್ರು ಅಂತಂದರೆ, ಸಹಜವಾಗಿ ಘಟ್ಟದ ಮೇಲಿನ ಪರಂಪರೆಗೆ ಸೇರಿದವರು ಜಗನ್ನಾಥದಾಸರು. ಹಾಗಾಗಿ ಆಚಾರ್ಯ ಮಧ್ವರು 9 ಪೀಠಗಳನ್ನು ಸ್ಥಾಪನೆ ಮಾಡಿದರು. ಅಂದರೆ 9 ಸನ್ಯಾಸಿಗಳು, ಅಂದರೆ ಬಹಳಷ್ಟು ಜನ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ 9 ಪೀಠಗಳು ಅಂತ ಅರ್ಥ. ಅಷ್ಟಮಠಗಳು ಪ್ಲಸ್ 1 ಪದ್ಮನಾಭ ತೀರ್ಥರ ಪರಂಪರೆ. ಹೀಗೆ ಆಚಾರ್ಯ ಮಧ್ವರು ನವ ಅಂತ ಸ್ಪಷ್ಟವಾಗಿ ಮಧ್ವವಿಜಯದಲ್ಲಿ ಹೇಳಿದ್ದಾರೆ. 9 ಪರಂಪರೆಗಳನ್ನು ನಾಂದಿ ಹಾಕಿದ್ದಾರೆ. ಅದರಲ್ಲಿ ಒಂದು ಪರಂಪರೆ ಪದ್ಮನಾಭ ತೀರ್ಥರ ಪರಂಪರೆ. ಅವರಿಗೆ ಘಟ್ಟದ ಮೇಲೆ ಪ್ರಚಾರ ಮಾಡಿ ಅಂತ ಅವರಿಗೆ ಅಪ್ಪಣೆಯಾಗಿತ್ತು. ಹಾಗಾಗಿ ಅವರು ಘಟ್ಟದ ಮೇಲಿನ ಸಂಚಾರದಲ್ಲಿ ತೊಡಗಿದ್ರು ಅಂತ. ಎಂತಹ ಪದ್ಮನಾಭ ತೀರ್ಥರು, ಅವರ ಬಗ್ಗೆ 1-2 ಮಾತುಗಳನ್ನು ನೋಡೋದು ಅಂತಂದರೆ, ಪ್ರಚಂಡ ಪಾಂಡಿತ್ಯ. ಗೋದಾವರಿ ತೀರದಲ್ಲಿ ಅವರು ಮೊದಲನೇ ಬಾರಿಗೆ ಆಚಾರ್ಯ ಮಧ್ವರನ್ನು ಭೇಟಿ ಮಾಡ್ತಾರೆ. ಆಚಾರ್ಯರು ಸಂಚಾರದ ಕಾಲದಲ್ಲಿ ಶೋಭನೋಪಪದ ಭಟ್ಟನಾಮಕಃ ಅಂತ ಹೇಳ್ತಾರೆ. ಮಧ್ವವಿಜಯ ಗ್ರಂಥದಲ್ಲಿ ಶೋಭನ ಭಟ್ರು ಅಂತ ಅವರ ಪೂರ್ವಾಶ್ರಮದ ನಾಮ. ಪ್ರಚಂಡ ಪಂಡಿತರು, ಭಾರೀ ಪ್ರಚಂಡ ಪಂಡಿತರು ಅವರು. ವಾದಿಸಿಂಹ ಇಂಥವರನ್ನೆಲ್ಲ ನಿರಾಕರೋತಂತ, ತರ್ಕದಲ್ಲಿ ಭಾರೀ ಪಾಂಡಿತ್ಯ ಎಲ್ಲ. ಅಂದರೆ ಅಲ್ಲಿದ್ದ ಅವರು ಶೋಭನ ಭಟ್ರು ಅಂತಂದರೆ ಅದ್ವೈತ ಸಿದ್ಧಾಂತದಲ್ಲಿ ಬಹಳ ಅವರಿಗೆ ಇದಿತ್ತು, ಪಾಂಡಿತ್ಯ ಇತ್ತು. ಆದರೂ ಕೂಡ ಮನಸ್ಸಿನಲ್ಲಿ, ಅಂದರೆ ಸ್ವರೂಪತಃ ಬಹಳ ಶ್ರೇಷ್ಠ ಸ್ವರೂಪ. ಹಾಗಾಗಿಯೇ ಆಚಾರ್ಯ ಮಧ್ವರವರಿಗೆ ಅವಕಾಶ ಕೊಡ್ತಾರೆ ವಾಕ್ಯಾರ್ಥಕ್ಕೆ. ಆಚಾರ್ಯ ಮಧ್ವರ ಜೊತೆ ವಾಕ್ಯಾರ್ಥ ಮಾಡ್ತಾರೆ. ವ್ಯಾಖ್ಯಾನಕಾರರು ಇದನ್ನು ಕೃಷ್ಣ ಜಾಂಬವಂತರ ಒಂದು ಏನು ಜಗಳ ನಡೆದಿತ್ತು ಅದಕ್ಕೆ ಹೋಲಿಸ್ತಾರೆ. ಬಹಳ ದಿನಗಳು ಕೃಷ್ಣ ಅವಕಾಶ ಮಾಡಿಕೊಟ್ಟನಂತೆ ಜಾಂಬವಂತನಿಗೆ ಅವನೊಟ್ಟಿಗೆ ಕಾದಾಟ ಆಡಲಿಕ್ಕೆ. ಅಂದರೆ ಕೃಷ್ಣನಿಗೆ ಅಷ್ಟೊತ್ತು ಬೇಕಾಯ್ತಾ ಜಾಂಬವಂತನನ್ನು ಸೋಲಿಸಲಿಕ್ಕೆ ಅಂತಂದರೆ ಹಾಗಲ್ಲ. ಸಾಮಾನ್ಯವಾಗಿ ಒಂದಷ್ಟು ಕಲಿತಿದ್ರೆ, ಅಂದರೆ ಮಕ್ಕಳು ಕ್ಲಾಸಲ್ಲಿ ತುಂಬ ಕಲ್ತಿದ್ರೆ ಅವರಿಗೆ ಆ ಟೀಚರಿನ ಅಟೆನ್ಷನ್ ತುಂಬ ಬೇಕಾಗ್ತದಂತೆ. ನಾನು ಹೇಳೋದನ್ನೆಲ್ಲ ಕೇಳಿಸ್ಕೊಳ್ಳಿ ಅಂತ. ಅದೇ ರೀತಿಯಲ್ಲಿ ಜಾಂಬವಂತ ಬಹಳ ಪ್ರಚಂಡ, ಅವನು ರಾಮಾವತಾರದವ. ಅವನಿಗೆ ಅವಕಾಶ ಕೊಡ್ತಾರಂತೆ ಕೃಷ್ಣದೇವರು, ನಿನ್ನ ಬಲವನ್ನು ಪ್ರದರ್ಶನ ಮಾಡು ಅಂತ. ಕೊನೆಗೆ ರಾಮರೂಪವನ್ನು ತೋರಿಸಿದಾಗ ಅವರ ಪಾದಕ್ಕೆ ಎರಗ್ತಾರೆ ಅಂತ ಕತೆ ಗೊತ್ತು. ಅದೇ ರೀತಿಯಲ್ಲಿ ಇಲ್ಲಿ ಪದ್ಮನಾಭ ತೀರ್ಥರಿಗೆ, ಅಂದರೆ ಶೋಭನ ಭಟ್ಟರಿಗೆ ಬಹಳ ಪ್ರಚಂಡ ಅವರ ಮೇಧಾವಿಗಳವರು, ಅವರಿಗೆ ಅವಕಾಶ ಕೊಡ್ತಾರಂತೆ ಕೃಷ್ಣ. ಆಚಾರ್ಯ ಮಧ್ವರು ಬಹಳಷ್ಟು ದಿನ ಅವರಿಗೆ ಒಂದು ಅವಕಾಶ ಕೊಡ್ತಾರಂತೆ ತಮ್ಮ ತರ್ಕವನ್ನು ಪ್ರದರ್ಶನ ಮಾಡಲಿಕ್ಕೆ. ಕೊನೆಗೆ ಆಚಾರ್ಯ ಮಧ್ವರು ಯಥಾರ್ಥವಾದಂತಹ ತಮ್ಮ ಪ್ರಮೇಯವನ್ನು ಮಂಡಿಸಿದಾಗ ಆ ಶೋಭನ ಭಟ್ಟರು ಆಚಾರ್ಯ ಮಧ್ವರಿಗೆ ಎಲ್ಲ ಪಂಡಿತರ ಸಮ್ಮುಖದಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಶಿಷ್ಯತ್ವವನ್ನು ವಹಿಸ್ತಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಪದ್ಮನಾಭ ತೀರ್ಥರು ಅಂತ ಅವರಿಗೆ ನಾಮಕರಣ ಮಾಡಿ ಆ 9ನೇ ಪೀಠವನ್ನು, ಅಂದರೆ ಈಗ ಏನು ಘಟ್ಟದ ಮೇಲಿನ ಪರಂಪರೆ ಇದೆ ಆ ಪರಂಪರೆಗೆ ಅವರಿಗೆ ಮೂಲ ಯತಿಗಳು ಅಂತ ಅವರಿಗೆ ನಾಮಕರಣ ಮಾಡ್ತಾರೆ. ಸನ್ಯಾಯ ರತ್ನಾವಳಿ ಅಂತೆಲ್ಲ ಬೃಹತ್ ಗ್ರಂಥಗಳನ್ನು ಅವರು ರಚಿಸಿದ್ದಾರೆ. ಅಂದರೆ ಪದ್ಮನಾಭ ತೀರ್ಥರು ಎಂತೆಂಥವರಿಗೆ ಮೂಲ ಪುರುಷರು ಅಂತಂದರೆ, ನಾವೀಗ ಏನು ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದವರೇ ಎಂಥೆಂಥ ದಿಗ್ಗಜರು ಅಂತಂದರೆ, ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಕೊಟ್ಟಂತಹ ಟೀಕಾಕೃತ್ಪಾದರು, ಅಂದರೆ ಇಂದ್ರಾಂಶ ಸಂಭೂತಿಗಳು, ಮತ್ತು ವ್ಯಾಸರಾಜರು, ರಾಯರು, ಎಲ್ಲ ಬಹಳ 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 ದಿಗ್ಗಜರು. ನಮ್ಮ ಕುಂಭಕೋಣಂ
ಅಲ್ಲಿ ಇರುವಂತಹ ದಿಗ್ಗಜರು ಎಲ್ಲ ದೊಡ್ಡ ದೊಡ್ಡ ರಘೋತ್ತಮ ತೀರ್ಥರು, ಹೀಗೆ ದೊಡ್ಡ ದೊಡ್ಡ ಪೀಠಾಧಿಪತಿಗಳು, ಶ್ರೀಪಾದರಾಜರು ಎಲ್ಲರೂ ಎಲ್ಲರಿಗೂ ಮೂಲ ಪುರುಷರು ಅದು ಆ ಪದ್ಮನಾಭ ತೀರ್ಥರು ಅಂತ. ಹಾಗಾಗಿ ಅಂತಹ ಪದ್ಮನಾಭ ತೀರ್ಥರಿಂದ ಹರಿದು ಬಂದಂತಹ ಬಹಳ ದೊಡ್ಡದಾದಂತಹ ಶಾಸ್ತ್ರ ಪರಂಪರೆ ಇದೆ. ಇಂತಹ ಪದ್ಮನಾಭ ತೀರ್ಥರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ರಮಾಕಳತ್ರನ ಆ ಪಾದಕ್ಕೆ ಅವನ ದಾಸವರ್ಗಕ್ಕೆ, ಇದು ಕೂಡ ನಮಗೆ ಆ ದಾಸವರ್ಗ ಅದು ಕೂಡ ನಮಗೆ ಮುಖ್ಯ. ಯಾಕಂದರೆ ನಮಗೆ ದಾಸ್ಯ ಬೇಕು, ಜೊತೆಗೆ ದಾಸರ ಪದಗಳೂ ಬೇಕು. ಇಂತಹ ಎಲ್ಲವೂ ಕೂಡ ಪಡೆಯುವುದರಿಂದ ಮುಖ್ಯವಾಗಿ ನಮಗೆ ಏನಾಗ್ತದೆ ಅಂತಂದರೆ, ನಮಗೆ ಆ ಕೃತಜ್ಞತಾ ಅನ್ನುವಂತಹ ದೋಷ ಅದು ಪರಿಹಾರ ಆಗಬೇಕು, ಅಗತ್ಯವಾಗಿ ಆಗಬೇಕು. ಅದಕ್ಕೆ ಇಷ್ಟೆಲ್ಲ ಚಿಂತನೆಗಳನ್ನು ಆ ಜಗನ್ನಾಥದಾಸರು ಕೊಡ್ತಾ ಇದ್ದಾರೆ. ಹಾಗಾಗಿ ಯಥಾಶಕ್ತಿ ಈ ನಿಟ್ಟಿನಲ್ಲಿ ನಾವು ಎಲ್ಲ ನಮಗೆ ಅಂಟಿಕೊಂಡಂತಹ ಆ ಋಣಗಳು, ದೋಷಗಳು ಎಲ್ಲವನ್ನೂ ಪರಿಹಾರ ಮಾಡಿಕೊಳ್ಳಿಕ್ಕೆ ನಮಗೆ ಇಂತಹ ದೇಹ ಕೊಟ್ಟಿದ್ದಾರೆ. ವೈಷ್ಣವ ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ, ತತ್ರಾಪಿ ಮಾಧ್ವ ಜನ್ಮವನ್ನು ಕೊಟ್ಟಿದ್ದಾರೆ. ನಮಗೆ ಈಗ ಒಂದು ಜ್ಞಾನ ಇದೆ, ಜೊತೆಗೆ ಅವಕಾಶವೂ ಇದೆ. ಯಾಕಂದರೆ ಅಲ್ಲಲ್ಲಿ ಜ್ಞಾನಿಗಳು ಒಳ್ಳೊಳ್ಳೆ ಋತ್ವಿಕಿಗಳನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ. ಇದೆಲ್ಲದರ ಸದುಪಯೋಗವನ್ನು ನಾವು ಪಡೆದುಕೊಳ್ಳುತ್ತಾ ಎಲ್ಲ ರೀತಿಯ ಪರಿಹಾರಗಳನ್ನು ಮಾಡುತ್ತಾ ನಮ್ಮ ಜೀವನವನ್ನು ಆ ಋಣದ ಬಾಧೆಯಿಂದ ನಮಗೆ ಭಾರ ಆಗಿದೆ ಹಗುರ ಮಾಡಿಕೊಳ್ತಾ ನಾವು ಒಳ್ಳೆಯ ರೀತಿಯಲ್ಲಿ ಇನ್ನೂ ಪ್ರಾಸ್ಪರಸ್ ಆಗಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ ರಾಯರ ಅಂತರ್ಯಾಮಿ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀ ಮಧ್ವೇಶಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಶ್ರೀ ಮಧ್ವೇಶಾರ್ಪಿತಮಸ್ತು.